ಮಂಡ್ಯ ಲೋಕ ಅಖಾಡಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ದಳಪತಿಗಳಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ತಯಾರಿಯನ್ನ ನಡೆಸಿಕೊಂಡಿದೆ. ಇನ್ನು ಮಂಡ್ಯದಲ್ಲಿ 5 ವರ್ಷದ ಬಳಿಕ ಮತ್ತೆ ಹೌಸ್ ಪಾಲಿಟಿಕ್ಸ್ ಶುರುವಾಗಿದೆ. ಮನೆ ಖರೀದಿಸಿ ಮೈತ್ರಿ ಪಕ್ಷಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿ ಟಕ್ಕರ್ ಕೊಟ್ಟಿದ್ದಾರೆ. ಮಂಡ್ಯ ನಗರದಲ್ಲಿ ಮನೆ ಖರೀದಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು. 2019ರಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಮನೆ ರಾಜಕೀಯ ಇದೀಗ ಮತ್ತೆ ಮರುಕಳಿಸ್ತಾ ಇದೆ. ಮಂಡ್ಯದಲ್ಲಿ ಮನೆ ಮಾಡುವುದಾಗಿ ಸುಮಲತಾ ನಿಖಿಲ್ ಹೇಳಿದ್ರು. ಸೋತ ಬಳಿಕ ಮಂಡ್ಯದಲ್ಲಿ ಮನೆ ಮಾಡುವ ನಿರ್ಧಾರವನ್ನ ನಿಖಿಲ್ ಕುಮಾರಸ್ವಾಮಿ ಕೈ ಬಿಟ್ಟಿದ್ರು. ಹನಕೆರೆ ಬಳಿ ಮನೆ ನಿರ್ಮಾಣಕ್ಕೆ ಪೂಜೆ ಮಾಡಿ ಸುಮಲತಾ ನಾಪತ್ತೆಯಾಗಿದ್ರು. ಆದ್ರೆ ಸ್ಟಾರ್ ಚಂದ್ರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೂ ಮುನ್ನವೇ ಇದೀಗ ಮನೆ ಖರೀದಿ ಮಾಡಿ ಟಕ್ಕರ್ ಕೊಟ್ಟಿದ್ದಾರೆ. ಬಾಡಿಗೆ ಭೋಗ್ಯ ಯಾವುದೂ ಪಡೆಯದೆ ಸ್ವಂತಕ್ಕೆ ಮನೆ ಖರೀದಿಯನ್ನ ಮಾಡಿ ಪೂಜೆಯನ್ನ ಕೂಡ ನೆರವೇರಿಸಿದ್ದಾರೆ. 2 ಕೋಟಿ ಮೌಲ್ಯದ ಮನೆಯನ್ನ ಕೊಂಡುಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಇದೀಗ ಟಕ್ಕರ್ ಕೊಟ್ಟಿದ್ದಾರೆ ದಳಪತಿಗೆ. ಒಂದು ನಂಬಿಕೆ ವಿಶ್ವಾಸ ನಮಗಿದೆ. ಜೊತೆಗೆ ಈ ಒಂದು 10 ತಿಂಗಳಲ್ಲಿ ನಮ್ಮ ಪಕ್ಷದ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತಕ್ಕೆ ಬಂದು ಸಿದ್ದರಾಮಯ್ಯನವರು ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಅವರಿಬ್ಬರ ನಾಯಕತ್ವದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು, ಇವರ 4 ಜನ ರಾಷ್ಟ್ರ ಮಟ್ಟದ 2 ನಾಯಕರು, ರಾಜ್ಯ ಮಟ್ಟದ 2 ನಾಯಕರು, ಇವರ 4 ಜನ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ನಾವು 28 ಸೀಟನ್ನು ಭಾಳ ಗಂಭೀರವಾಗಿ ಚುನಾವಣೆಯನ್ನು ತಗೊಂಡು ಕನಿಷ್ಠ 20 ಗೆಲ್ಲುವಂಥ ಒಂದು ನಾವು ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲರ ನಾಯಕರ ನಾಯಕತ್ವದಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಜಿಲ್ಲೆ ಬಹುಶಃ ನಾನು ಮತ್ತೊಂದು ಬಾರಿ ನಾಮಿನೇಷನ್ನ ಸಲ್ಲಿಸಿದ ಮೇಲೆ ಮತ್ತೊಂದು ಬಾರಿ ಸುದೀರ್ಘವಾಗಿ ಈ ಜಿಲ್ಲೆ ಸಮಸ್ಯೆ, ಈ ಜಿಲ್ಲೆ ಅಭಿವೃದ್ಧಿ ಮತ್ತು ಈ ಜಿಲ್ಲೆಯಲ್ಲಿ ನಾವೆಲ್ಲ ಏನು ಮಾಡಿದ್ದೀವಿ ಇವೆಲ್ಲ ವಿಚಾರದಲ್ಲಿ ನಾನು ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಸಕ್ಕರೆನಾಡು ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯ ಅಖಾಡ ಮತ್ತಷ್ಟು ರಂಗೇರಿದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆಯೂ ಕೂಡ ಶುರುವಾಗಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಕ್ಷೇತ್ರಾದ್ಯಂತ ಸಂಚಾರ ಮಾಡ್ತಾ ಇದ್ದಾರೆ, ಪ್ರಚಾರನೂ ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಮಂಡ್ಯ ನಗರದಲ್ಲಿ ಹೊಸ ಮನೆಯನ್ನು ಖರೀದಿ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸ್ಟಾರ್ ಚಂದ್ರು ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕಳೆದ ಲೋಕಸಭಾ ಚುನಾವಣೆಯನ್ನು ಗಮನಿಸಿದಿರಿ. ಆ ಸಂದರ್ಭದಲ್ಲಿ ಮನೆ ಪಾಲಿಟಿಕ್ಸೇ ಸದ್ದು ಮಾಡಿತ್ತು. ನಿಖಿಲ್ ಕುಮಾರಸ್ವಾಮಿ ಅವರು ಮನೆ ಖರೀದಿ ಮಾಡ್ತೀನಿ ಅಂತ ಹೇಳಿದರು, ಸುಮಲತಾ ಅವರು ಮನೆ ಖರೀದಿ ಮಾಡ್ತೀನಿ ಅಂತ ಹೇಳಿದರು. ಆದರೆ ಇದುವರೆಗೂ ಕೂಡ ಆಗಲೇ ಇಲ್ಲ. ಆದರೆ ನೀವು ನಾಮಪತ್ರ ಸಲ್ಲಿಕೆಗೂ ಮುನ್ನ ಮನೆ ಖರೀದಿ ಮಾಡಿದ್ದೀರಿ, ಏನು ಹೇಳ್ತೀರಿ ಸರ್? ಬೇರೆಯವ್ರ ಸುದ್ದಿ ಬೇಡ, ನಮ್ಮ ಅಂದರೆ ನಾನು ಜನಗಳ ಜೊತೆ ಇರಬೇಕು, ಜನಗಳ ಮಧ್ಯೆ ಇರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮನೆ ಖರೀದಿ ಮಾಡಿದ್ದೀನಿ. ಅಂದರೆ ಮತದಾರರಿಗೆ ಯಾವ ಸಂದೇಶ ರವಾನೆ ಮಾಡುತ್ತೆ ಸರ್ ಮನೆ ಖರೀದಿ? ನಿಮ್ಮ ಸೇವೆ ಮಾಡೋಕ್ಕೆ ಬಂದಿದ್ದೀನಿ, ನಿಮ್ಮ ಸೇವೆ ಮಾಡ್ಕೊಂಡು ಸದಾ ಇರ್ತೀನಿ, ನೀವು ದಯವಿಟ್ಟು ನನಗೆ ಸಹಕಾರ ಕೊಟ್ಟು ಗೆಲ್ಲಿಸಿ, ನಿಮ್ಮ ಸೇವೆ ಮಾಡಲು ನಾನು ಬದ್ಧನಾಗಿರ್ತೀನಿ ಅಂತ ಈಗ ಮತದಾರರಲ್ಲಿ ಕೇಳ್ಕೊತೀನಿ. ಮಂಡ್ಯ ನಗರದಲ್ಲಿ ಮನೆ, ಸ್ವಂತ ಮನೆ ಎಷ್ಟು ಅನಿವಾರ್ಯವಾಗಿತ್ತು ಅಂತ ಸರ್? ಹಂಗಲ್ಲ, ನನ್ನ ಮನೆ ಇದೆ ಊರಲ್ಲಿ ಕನ್ನಗಡದಲ್ಲಿ, ಆದರೂ ಇಲ್ಲಿ ಎಲ್ಲ ಪಬ್ಲಿಕ್ಕಿಗೆ ಬಂದು ಹೋಗೋಕ್ಕೆ ತೊಂದರೆ ಆಯ್ತದೆ ಅಂದು ಹೆಡ್ ಕ್ವಾರ್ಟ್ರಲ್ಲಿ ಒಂದು ಮನೆ ಇರಲಿ ಅಂತೇಳಿ ನಾನು ತಗೊಂಡು ಇದ್ದೀನಿ. ಇವತ್ತಿನಿಂದ ಮಂಡ್ಯದಲ್ಲೇ ಇರ್ತೀನಿ ಅನ್ನೋ ಒಂದು ಸಂದೇಶ ರವಾನೆನಾ ಸರ್ ಹಾಗಾದರೆ? ಅಲ್ಲ, ಮನೆ ಮಂಡ್ಯದ ಆಫೀಸು ಕಚೇರಿಯಲ್ಲೇ ಇರ್ತದೆ, ಬಂದು ಎಲ್ಲ ಇಲ್ಲೇ ಇರ್ತೀನಿ ಸರ್. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ವಿಚಾರ ನಿಮಗೂ ಗೊತ್ತಾಗಿದೆ. ಒಂದು ವೇಳೆ ಕುಮಾರಸ್ವಾಮಿ ಅವರು ಸ್ಪರ್ಧೆಗೆ ಬಂದರೆ ಅವ್ರನ್ನ ಎದುರಿಸೋದಕ್ಕೆ ರೆಡಿ ಆಗಿದ್ದೀರಾ? ಅಲ್ಲ, ಅಣ್ಣವ್ರ ಸುದ್ದಿ ಬೇಡ, ಅಣ್ಣವ್ರು ದೊಡ್ಡವರು, ಅಷ್ಟು ಮಾತಾಡೋ ಅಷ್ಟು ದೊಡ್ಡವನಲ್ಲ ನಾನು. ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ನನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ನಾನು ಗೆಲ್ಲಕ್ಕೆ ಏನು ಮಾಡಬೇಕು, ನಮ್ಮ ನಾಯಕರುಗಳ ಜೊತೆ ಸೇರಿಕೊಂಡು ನಾನು ಪ್ರಯತ್ನ ಪಡ್ತೇನೆ. ಸರ್, ನಿಮ್ಮದು ಮೊದಲನೇ ಚುನಾವಣೆ, ಅವ್ರದ್ದು ಈಗಾಗಲೇ ಅವರು ದೊಡ್ಡ ನಾಯಕರು, ಮಾಜಿ CM, 2 ಬಾರಿ CM ಆಗಿದ್ದಂಥವ್ರು, ಅವ್ರ ವಿರುದ್ಧ ಸ್ಪರ್ಧೆ ಅಂದಾಗ ನಿಮಗೆ ಯಾವ ರೀತಿ ಈಗ ಒಂದು ರೀತಿ ಭಯ ಶುರುವಾಗುವಂಥದ್ದು ಅಥವಾ ಆ ಥರದ್ದು ಏನಾರು ಆಗ್ತದೆ, ನಿಮ್ಗೆ ಯಾವ ರೀತಿ ಆಗ್ತಾ ಇದೆ ಅಂತ? ಕ್ಯಾಂಡಿಡೇಟ್ ಹೊಸಬ ಅಂದಂಗಿರ್ಬೋದು, ನಮ್ಮ ಕಾರ್ಯಕರ್ತರು ನಮ್ಮ ಲೀಡ್ರುಗಳು ಎಲ್ಲ ಹಳಬ್ರೇನೆ. ಹಂಗಾಗಿ ಕಾಂಗ್ರೆಸ್ ಪಕ್ಷ ಹಳೆಯ ಪಕ್ಷ, ಹಂಗಾಗಿ ನನಗೆ ನನ್ನ ತೊಂದರೆ ಇಲ್ಲ. ನನ್ನ ಪಕ್ಷದ ಮುಖಂಡರುಗಳ ಜೊತೆ ಸೇರ್ಕೊಂಡು ನಾನು ಕೆಲಸ ಮಾಡ್ತೀನಿ. ಸರ್, ಜನರ ಮೇಲೆ ಯಾವ ರೀತಿ ವಿಶ್ವಾಸ ಇದೆ ಅಂತಂದರೆ, ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ಚುನಾವಣೆ ಒಂದು ರೀತಿ ತೀವ್ರತೆಯನ್ನು ಪಡ್ಕೊಳ್ತದೆ, ರಂಗೇರ್ತದೆ, ಇಡೀ ರಾಜ್ಯದಲ್ಲೇ ಮಂಡ್ಯವನ್ನು ಗಮನ ಸೆಳೀತದೆ. ಆ ನಿಟ್ಟಿನಲ್ಲಿ ಯಾವ ರೀತಿ ತಯಾರಾಗಿದ್ದರೆ ಚುನಾವಣೆ ಎದುರಿಸೋದಕ್ಕೆ ಅಂತ? ತಯಾರಂದರೆ ಆಲ್ರೆಡಿ ನಾನು ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನಾನು ನಮ್ಮ ನಾಯಕರುಗಳ ಜೊತೆ ಸೇರಿಕೊಂಡು ಆ ರೀತಿ ನಾವು ಚುನಾವಣೆ ಗೆಲ್ಲಬೇಕು, ಆ ತಂತ್ರಗಾರಿಕೆ ನಾನು ಮಾಡ್ತೀನಿ.
ಈಗಾಗಲೇ ಸರ್ ಒಂದು ಸುತ್ತು ಇಡೀ ಕ್ಷೇತ್ರವನ್ನು ಸುತ್ಕ ಬಂದಿದ್ದೀರಿ, ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್? ಯಾಕೆಂದರೆ ಜನರ ರೆಸ್ಪಾನ್ಸ್ ತುಂಬ ಇಂಪಾರ್ಟೆಂಟ್. ನೆನ್ನೆನೂ ಹೇಳಿದೆ, ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಎಲ್ಲ ಹೋಗಿದ ಕಡೆ ಎಲ್ಲ ಅವ್ರ ಮನೇಲಿ ಊಟ ಮಾಡ್ತೀನಿ, ಅವರೇ ದುಡ್ಡು ಕೊಡ್ತಾ ಇದ್ದಾರೆ, ಅವರೇ ಆಶೀರ್ವಾದ ಮಾಡ್ತಿದ್ದಾರೆ. ಮುಂದೆ ನಿನ್ನ ಗೆಲ್ಲಿಸ್ತೀನಿ, ನಮ್ಮ ಜೊತೆ ಇರಬೇಕು ನೀನು, ಅದು ಆ ಪ್ರಾಮಿಸ್ ಮಾಡಬೇಕು ಅಂತ ಕೇಳ್ಕೊಂಡಾರೆ. ಅದಕ್ಕೆ ನಾನು ಕೈ ಮುಗಿದು ಕೇಳ್ಕೊಂಡು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಮನೆ ಮಗನಂಗೆ ಇರ್ತೀನಿ, ಈ ಮಣ್ಣಲ್ಲಿ ಹುಟ್ಟಿರ್ತು ಒಂದು. ರಾಮೇಶ್ವರ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದು ಕಡೆಯಲ್ಲಿ ಎನ್ಐಎ ಅಧಿಕಾರಿಗಳ ತಂಡ ಆ ಉಗ್ರವಾದಿ